ಅದಕ್ಕೆ ನಾವೇನಾದ್ರು ತಪ್ಪು ನಿರ್ಧಾರಗಳನ್ನ ಮಕ್ಕಳ ಮೇಲೆ ಬೇಯೋದಾಗಿ ನಾವು ಸಿಟ್ಟು ಮಾಡ್ಕೊಂಡಾಗ ಮಾಡಿದ್ವಿ ಅಂದ್ರೆ ನಮ್ಮ ಮಕ್ಕಳು ಕೂಡ ಬದಲಿ ಆಗ್ತಾರೆ. ನಾವು ಇನ್ನೊಬ್ಬರು ಮಕ್ಕಳು ತಿದ್ದುತ್ತೀವಿ, ಬಟ್ ನಮ್ಮ ಮಕ್ಕಳನ್ನ ನಾವು ಒಬ್ಬ ಮಗನ ತಿದ್ದಕ್ಕಾಗಲಿಲ್ಲ ಅಂತಂದ್ರೆ ಬೇರೆಯವ್ರ ಮಕ್ಕಳು ತಿದ್ದುವಂತ ಸಾಮರ್ಥ್ಯ ನಮ್ಮ ಮನಸ್ಸಲ್ಲಿ ಬರೋದು ಸಾಧ್ಯ. ಹೀಗಾಗಿ ಅವತ್ತಿಂದ ಆ ಸಿಟ್ಟನ್ನ ಬಹಳಷ್ಟು ಕಂಟ್ರೋಲ್ ಮಾಡ್ಕೊಂಡು ಏನಾದ್ರೂ ಸಿಟ್ಟು ಬರೋದೇ ಇಲ್ಲ. ಅಲೆ ಅದರಿಂದ ಈ ಕೆಟ್ಟದ್ದಾಗತ್ತೆ ಅಂದ್ರೆ ಕೆಲವೊಂದನ್ನ ನಾವು ಬಿಡ್ಬೇಕಾಗ್ತದೆ. ಅವ್ರು ಸ್ವಭಾವ ನಗ್ತಾರ ನೀವೇನು ಹೇಳಿ ಸೀರಿಯಸ್ ಆಗಿ ಅಂದ್ರೆ ಇದ್ರಾಗ ನಾನು ನೋಡಿ ನಾವು ಪ್ರಕಟಿಸಲ್ಲ ಏನು ಹೇಳ್ತಾರೆ ಏನು ನಮ್ಮ ಜಮಾಗಿ ಇರೋದು ನನಗೆ ಮೊದಲು ನಂತ ಆಕರ್ಷಣೆ ಯಾಕೆ ಎಲ್ಲರಿಗೂ ಬರಲಿದೆ ಅಂತಂದ ಮೇಲೆ 10,000 ಜನ ಅಂತಂದಿದೆ ಅವ್ರ ಅಂಗಡಿಲ್ಲ ಅಂತಂದ ಮೇಲೆ ಅಂದ್ರೆ ಇದರರ್ಥ ನಮ್ಮ ಸ್ವಂತ ಹೇಳ್ಬೇಕಂತ ಲಕ್ಷ್ಯ ಆಗಂತ ಅನುಭವ. ಈಗ ನಾವು ಎಲ್ಲರೂ ಒಂದರ ಒಂದ ಜಾತಿ ಮಕ್ಕಳ ಒಂದರ ನಾವು ಒಂದ ಜಾತಿ ಒಂದ ಈಗ ಅವ್ರ ಮಗ 8ನೇ ಹುಡುಗ ಅದನ್ನ ಅನುಭವಿಸ್ಯಾರ. ಇವತ್ತವ ಈಗೇನು ಮುಗಿತು ಈಗ ಒಬ್ಬ ನಾಗರಿಕಾಗಿ ಅವ ಇದನ್ನ ಮಾಡ ಅವತ್ತ ಸಿಂಗನಾಗ 2 ಗಂಟೆ ಪಡ ಹೊರಕೊಟ್ಟು ಮಾನಸಿಕ ಕಟ್ಟಿದ್ದಾವ ಮಾನಸಿಕ ಇಂಥವು ಎಲ್ಲಾರ ಮಕ್ಕಳು ಅನುಭವ ಭಾಳ ಸೂಕ್ಷ್ಮ ಏನು ಅನ್ನಂಗಿಲ್ಲ. ಫಸ್ಟ್ ರ್ಯಾಂಕ್ ಮಾಡಿ ಅನ್ನಂಗಿಲ್ಲ. ಅವ್ನಿಗೆ ಎದಕ್ ಬೇಕಾದ್ರೆ ನಮ್ಮ ದೇವ್ರಿಗೆ ಎಣ್ಣೆ ಹಾಕಿ ಓಡಾಡಿದ್ರು ಮೈಗೆ ಎಷ್ಟು ಹತ್ಬೇಕು ಅಷ್ಟ ಆಗ್ತದೆ ಎಲ್ಲ ಕಡೆ. ಹಾಗೆ ನಾವು ಭಾವನೆಗಳನ್ನು ಎದುರಿಸುವುದು, ಒತ್ತಡವನ್ನು ಎದುರಿಸುವುದು ನಮ್ಗೆ ಭಾಳ ಸ್ಟ್ರೆಸ್. ಇನ್ನೊಂದು ಟೀಚರ್ಸ್ ಆದರೂ ಈ ಭಾವನೆಗಳನ್ನ ನಿಯಂತ್ರಿಸೋದು ಅನ್ನೋದು ಐತಲ್ಲ, ಡಸ್ಟರ್ ಇತ್ತಲ್ಲ ಆ ಡಸ್ಟರ್ಲ್ಲೇ ಹೊಡೆಯೋದು, ಚಾಕ್ಪೀಸ್ ಇದ್ದಾವೆ ಬೈಯೋದು, ಅದರಿಂದ ಮಕ್ಕಳಿಗೆ ಭಾಳಷ್ಟು ಇದು ಅನಿಸುತ್ತೆ. ಆಮೇಲೆ ಅದು ಆಯದ ಕಣ್ಣಿಗೆ ಎದಕ್ಕೆ ಬಿದ್ದೆ ಅಂತಂದ್ರೆ ಸಮಸ್ಯೆಗಳು. ಅದಕ್ಕೆ ಶಿಕ್ಷಕರಾದಂಥ ನಮಗೆ ಸಹನೆ ಮಾಡಬೇಕು. ಹೀಗಾಗಿ 1ನೇ ತರಗತಿ ಮೆಣಕುಳಿಗೆ ಕೊಡ್ತೇವೆ ನಾವು ಹೆಡ್ ಮಾಸ್ಟರ್ಗಳು. ಹೆಚ್ಚಾಗಿ ಮೆಣಕುಳಿದ್ರು 1ನೇ ತರಗತಿ ಸಣ್ಣ ಮಕ್ಕಳು ಇರ್ತವೆ, ತಾಯಿ ಹೃದಯ ಇರ್ತದೆ ಅಂತೇಳಿ ಮಾತೃವರ್ತನ ಕಲಿಸ್ಲಿ ಅಂತೇಳಿ ಹೆಚ್ಚಾಗಿ ಹೆಡ್ ಮಾಸ್ಟರ್ ಏನ್ ಮಾಡ್ತೀವಿ, ನಲ್ಲಿಕಲಿ ಇದ್ರ ಅವ್ರಿಗೆ ಟ್ರೈನಿಂಗ್ ಆಗಿದ್ರೆ ಅವ್ರಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಆಮೇಲೆ ಅವರಲ್ಲಿ ಶಿಕ್ಷಣರಿಲ್ಲ ಅಂತ ಆಗಲ್ಲ, ಅವರಲ್ಲಿ ಶಿಕ್ಷಣ ಇರಲ್ಲ ಎಲ್ಲ. ಸ್ವಲ್ಪ ಆದ್ರೂ ಗಂಡು ಮಕ್ಕಳಿಗಿನ ನಿನ್ನಿತ್ತಲ್ಲ ಗಂಡು ಹೆಣ್ಣು ಅಂತೇಳಿ ನಮ್ಗೆ ನಾನು ಅವ್ರು ಸೌಂಡ್ ಆಗಲಿ ಅವ್ರು ಹೇಳ್ತಕ್ಕಂಥ ರೀತಿ ಆಗಲಿ ತಾಯಿ ಬೇಯಕ್ಕೂ ತಂದೆ ಬೇಯಕ್ಕೂ ಬರ್ತೇವೆ. ಬೇಕಾದ್ರೆ ನೋಡ್ರಿ ತಾಯಿ ನಾವು ಬೇಯಲ್ಲ ಬೇರೆ, ನಮ್ಮಪ್ಪ ಬೇಯಲ್ಲ ಬೇರೆ. ನಮ್ಮಪ್ಪ ಬಾರಕೆ ಹಿಡ್ಕೊಂಡು ಓಡ್ಸೈಡ್ ಹೌದಾ, ಹೋಳಿ ಹುಣ್ಣಿಮೆ ಬಣ್ಣ ಹಾಕಕ್ ಹೋಗಿ ಈ ಊರ್ ತುಂಬ ಓಡ್ಸೈಡ್ ಕಡೆಗೆ ನಾ ಎಲ್ಲಿ ಬಂದು ತಲುಪಿದ್ದೇನೆ ನಮ್ಮ ಊರು ತಲುಪಿದ್ದೇನೆ ಬಿಟ್ಟ. ಅಂದ್ರೆ ಇದ್ರ ಅರ್ಥ ತಾಯಿ ಇದನ್ನ ಬೇರೆ, ಸಮಯನ ಬೇರೆ, ಒತ್ತಡವನ್ನು ಎದುರಿಸೋದು. ಈ ಸ್ಟ್ರೆಸ್ ಅಂದ್ರೆ ಏನಂದ್ರೆ ಈಗಿದ್ದಾಗ ಕಾಮನ್ ಆಗೋಣ ಎಲ್ಲರಿಗೂ ಒತ್ತಡ. ಮುಂಜಾನೆ ಬರಾಕತ್ತೀನಿ ಬಾರ್ಕಿ ಸರ್ ಫೋನ್ ಹಚ್ಚಿ ನಮ್ಮ ಗಾಡಿ ಕಟ್ಟತಿ, ನೀ ನಮ್ಮ ಮನೆ ಮುಂದೆ ಬಂತರದು ನಾನು ದೌಡಿಸ್ತೀನಿ. ಏನ್ ಮಾಡಾಕ್ತೀನಿ ಉಣ್ಣಾಕತ್ತೀನಿ ದೌಡ್ ಹೋಗ್ತಿರ್ತೇನೆ ಅಂತ ಗಾಡಿ ದೌಡ್ ಹೋಗ್ತಿರ್ತಾನೆ. ರಾತ್ರಿ ಸ್ಟ್ರೆಸ್ ಯಾರಿಗೈತಿ ಅವ್ರಿಗೆ, ಅವ್ರು ಊಟಾಸಕ್ಕೆ ಸ್ಪೀಡ್. ಇವರೆಲ್ಲ ನಾವು ಬಿಸಿ ರೊಟ್ಟಿ ಮಾಡಾಕತ್ತೀನಿ ತಂಡ್ರಿ ಅಂದ್ರೆ ಇಲ್ಲ ಬೀವರು ಬರ್ತೀನಿ ಅಂದ್ರೆ 9ಕ್ಕೆ ನಾ ಸಲ ಬಿಸಿ ರೊಟ್ಟಿ ಬಿಟ್ಟು ಮಾಡಿ ಇಷ್ಟು ಒತ್ತಡ ಬರೋದು ಏನಾಗಿದೆ ಅಂದ್ರೆ ನಮ್ಮ ಆರೋಗ್ಯ ಪರಿಣಾಮ ಬೀರಾಕತ್ತಿ. ಇದನ್ನ ಶಿಕ್ಷಕರಾದಂತ ನಾವು ಕಂಟ್ರೋಲ್ ಮಾಡ್ಬೇಕು, ಮಕ್ಕಳಿಗೆ ಬೆಳೆಸಬೇಕು ಒತ್ತಡ ತೋಳುವಂತ. ನಾನು ಮೊದಲು ಸಮಾಧಾನವಾಗಿದ್ರೆ ಮಕ್ಕಳಲ್ಲಿ ಸಮಾಧಾನ ಗುಣವನ್ನು ಬೆಳೆಸಲಿಕ್ಕೆ ಸಾಧ್ಯ. ಆ ಮಗು ಏನು ಹೇಳಾಗ್ತದೆ ನಿಂದು ಬರೀ ದಿನ ಇದಾಗ್ತದೆ ಹೋಗ ಟಿಕೆಟ್ಗೆ ಹೋಗ ಅಲ್ಲ ಏನೇ ಹೇಳಾಗ್ತಾನ ನಾವು ಮನೆ ಹೇಳಾಗ್ತಾನ. ಆಮೇಲೆ ನಾಲ್ಕಕ್ಕೆ ಏನೊಂದು ಅರ್ಜೆಂಟ್ ಕೆಲಸ ಇರುತ್ತೆ, LIC ಮಾಡಿಸ್ಕೋಬೇಕಾಗ್ತದೆ ಅಥವಾ ಸೊಸೈಟಿ ಚಾಕರಿ ಹೋಗ್ಬೇಕಾಗ್ತದೆ. 4ಕ್ಕೆ ಬೈಕ್ ಕಟ್ಕೊಂಡು ಹೊಂಟಿರ್ತಾನೆ, ಓಡಿ ಬಂದು ಸರ್ ಹೋಮ್ವರ್ಕ್ 20 ಮಂದಿ 20 ಸಲ ಬರ್ಕೊಂಬ. ಯಾಕಂದ್ರೆ ನನ್ನ ಸ್ಟ್ರೆಸ್ ಹೇಳ್ತೇನೆ ನಾನು, ಇದು ಆರ್ಟೇಲಿ ಹೋಗ್ತದೆ 20 ಮಂದಿ 20 ಸಲ ಬರ್ಕೊಂಬ. ನಾನು ಹೊಂಟೇನೆ ಅರ್ಜೆಂಟ್ ಹೇಳ್ಬಿಟ್ಟೆ, ಯಾರು ಹೇಳಲ್ಲ, ತರಬೇತಿ ಮೂವ್ ಆಗಲಿಕ್ಕೆ ಹಂಗೆ ಹೇಳಿದ್ವಿ ಅಂದ್ರೆ ಅಲ್ಲೇ 20 ಮಂದಿ ಒಳಗಡೆ ಹುಡುಗಿದ್ದಾಗ ಬೆಳಕಂತ ಬರೀತಾವ. ಮುಂಜಾನೆ ಡಾಕ್ಟರ್ ನಾವು ನೋಡ್ರು ತುಂಬತತಿ 20 ಮಂದಿ 20 ಸಲ ಬರೆಯಕ್ಕೆ ನಾ ಹೇಳೋದೆ. ಅದಕ್ಕೆ ಸ್ಟ್ರೆಸ್ ನಾವು ಏನೇ ಮಾಡಕ್ಕಾಗಲ್ಲ ಮಾಡಬಾರ್ದು. ಮನ್ಯಾಗಾಗಲಿ ಶಾಲೆಯಾಗ ರೈತ ಬರ್ತಿರ್ತೀವಿ, ಟ್ರೈನಿಂಗ್ ಅರ್ಜೆಂಟ್ ಫೋನ್ ಮಾಡ್ಯಾರ ಬಿಯೋರು ಬಂದು ಸಲಹೆ ಕೊಡ್ತಾರಂತೆ ಮನೆ ಹೊಡ್ಕೊಂತ ನೀವು ಯಾವ ಗಿಡಕ್ಕೆ ಹೊಡೆದು ಬಿಯೋರು ಇಲ್ಲ ನೀವು ಇಲ್ಲ ಸಮಸ್ಯೆ. ನನಗೆ ಭಾಳ ಆಗ್ತದೆ ಈ ಸ್ಟ್ರೆಸ್. ನಾನು ಹೇಳ್ತೀನಿ ಭಾರಿ ಸ್ಟ್ರೆಸ್, ಭಾರಿ ಅವಸರ. ಬಾಲ್ಕಿ ಸರ್ ಹೇಳ್ತಿರ್ತಾರೆ ಎಲ್ಲಕ್ಕಿಂತ ಮೊದಲು ನಾವು ಮಾಹಿತಿ ಕೊಡೋದು. ಇದು ಒಂದು ಜಗಳ ಇಲ್ಲ, ಎಲ್ಲ ಶಾಲೆಯಲ್ಲಿ ಹಾಕಾಗ್ತಿಲ್ಲ ಅಂದ್ರೆ ನೀವು ಮಾಹಿತಿ ಕೊಡೋದು. ಹಂಗ ಅಲ್ಲಿ ಮಾಹಿತಿ ಬಂದ ತಕ್ಷಣ ಪಟ ಬೈ ಬಿಡೋದು, ಅದನ್ನ ಮಾಡೋದು, ಬರೆಯೋದು, ದೌಡ್ ಹಾಕಬೇಕು. ಕೊಟ್ಟ ನಾ ಹಾಕಿದ್ರೆ ಯಾರೋ ಒಬ್ಬರು ಹಾಕಿದ್ರೆ ಬಾಕಿ ಸರಿ ಫೋನ್ ಹಚ್ಚಿ ಸರ ನಮ್ಮ ಹೆಸರು ಪತ್ರ ನೀವು ಮೊದಲು ಸರ್
ಇದೆಲ್ಲ ಸ್ಟ್ರೆಸ್ ಅಲ್ಲ. ಮಾಹಿತಿ ಹಾಕೋದು 2 ದಿನ ಟೈಮ್ ಕೊಟ್ಟಾರ ಅವರು. ಯಾಕಷ್ಟು ರಾತ್ರಿ 10 ಗಂಟೆಗೆ ಬಾಕಿ ಸರಿ ಫೋನ್ ಹಚ್ಚಿ ಸರ್ ಯಾವ ಮಾಹಿತಿ ಅದಾವನು ಅಂತ ಕೇಳಿ ಬಂದೆ ನಾನು ಕೇಳಿಲ್ಲ ಕೇಳಿ ಬಂದ್ರೆ ನಾನು ಯಾವ ಮಾಹಿತಿ ಅದಾವನು ಹೇಳ್ರಿ ಅಂತ ರಾತ್ರಿ 10 ಗಂಟೆಗೆ ಅಂದ್ರೆ ಬೆಳಿಗ್ಗೆ ನಾನು ಟೆನ್ಷನ್ ಕೊಡಬಾರ್ದು ನೀವು ಅಂತ. ಆಮೇಲೆ ಅಲ್ಲಿ ಕತ್ತಿ ತೊಗೊಂಡು ಹೋಗಿರ್ತತಿ ಆ ಮೂಲಕ ಪೌಷ್ಟಿಕ ಆಹಾರ ಹೆಡ್ ಮಾಸ್ಟರ್ ಟೆನ್ಷನ್ ಐತಿ. ಆ ಹೆಡ್ ಮಾಸ್ಟರ್ ಒಬ್ಬರ ತಗೊಳ್ಳೋಲ್ಲ, ಒಬ್ಬ ಅರ್ಜೆಂಟ್ ಮಾಸ್ಟರ್ ಬೆಳೆಸಿರ್ತಾರ, ಅವ್ರು ಚಲೋ ಕಲ್ಸರ್ತಾರ, ಅವ್ನು ಒಂದು 20 ವರ್ಷ ಅವ 11 ಗಂಟೆಗೆ ಹೋಗ್ತಾನ. ಇದು ಕಲಿಕೆ ಮೇಲೆ ಪ್ರಭಾವ ಬೀಳ್ತದೆ. ಈಗ ಹೆಡ್ ಮಾಸ್ಟರ್ ಇಲ್ಲ, ಇಬ್ಬರು ನನ್ನ ಕೆಲಸ ಮಾಡ್ತಾರೆ ನಮ್ಮ ಶಾಲೆಗೆ ಇರೋರ 4 ಮಂದಿ, ಅವ್ರಿಬ್ಬರು ನನ್ನ ಕೆಲಸ ಮಾಡ್ತಾರೆ. ಬಾಳೆಹಣ್ಣು ತಗೊಂಡು ತಟ್ಟಿ ತಗೊಂಡು. ಇದರಿಂದ ನಾವು ಏನೇ ಬಂದರೂ ಜೀವನದೊಳಗೆ ಅದನ್ನ ಬಿಡಕ್ಕೆ ಬರಲ್ಲ. ಒತ್ತಡವನ್ನು ಎದುರಿಸೋದು ಪರಿಣಾಮಕಾರಿ ಸಂವಹನ. ಸಂವಹನಕ್ಕೆ ಒಂದು ಉದಾಹರಣೆ ಕೊಡ್ರಿ. ಕಮ್ಯುನಿಕೇಶನ್, ಎಫೆಕ್ಟಿವ್ ಕಮ್ಯುನಿಕೇಶನ್ ಒಂದು ಉದಾಹರಣೆ ಕೊಡ್ರಿ. ಅಲ್ಲಿ ಸರ್, ನಾವು ಕೆಲಸ ಮಾಡ್ತಕ್ಕಂಥ ಶಾಲೆಯಲ್ಲಿ ಶಿಕ್ಷಕರು ಒಂದು ಒಳ್ಳೆಯ ಸಂವಹನ ಇದೆ. ನಮ್ಮಷ್ಟಕ್ಕೆ ನಾವು ಪ್ರಧಾನ ಗುರುಗಳು ನಮ್ಮಷ್ಟಕ್ಕೆ ನಾವು ಮಾಡೋದು, ಅವರಷ್ಟಕ್ಕೆ ಅವ್ರು ಕೆಲಸ ಮಾಡೋದು, ಸಂವಾದನ ಅಲ್ಲಿ ಒಬ್ರಿಗೊಬ್ರಿಗೆ ಪರಸ್ಪರ ಸಂವಹನ ಇರ್ತದೆ ಸರ್. ಮಕ್ಕಳೊಂದಿಗೆ ಒಳ್ಳೆಯ ಸಂವಹನ. ಎಷ್ಟೋ ಶಾಲೆ ಒಳಗೆ ಮುಖಾಮುಖಿ ಸಂಬಂಧಗಳಿಲ್ಲ. ಹೆಡ್ ಮಾಸ್ಟರ್ದು ಅಸಿಸ್ಟೆಂಟ್ ಟೀಚರ್ ಸಹಿ ಮಾಡೋದು ಅವ್ರು ಒಟ್ಟೆ ಅವ್ರು ಮತ್ತೆ ಸಿಗಲ್ಲ. ಆರಾಮ್ ಸರ್ ಅಂದ್ರೆ ಅವ ತಂದು ಹೇಳ್ಬೇಕಂದ್ರೆ ನೀವು ಆರಾಮದಿರಿ ಅಂತ ಮಾತಾಡ್ತಾರೆ. ಕೆಲವು ಶಾಲೆಗೆ ಅವ್ರ ವೈಯಕ್ತಿಕ ನಮ್ಮ ಶಾಲೆ ಒಳಗೆ ಕೌಟುಂಬಿಕ ಟಚ್ ಅದಾವ. ನಮ್ಮ ಶಾಲೆ ಒಳಗೆ 5 ಮಂದಿ ಇದ್ರೆ 5 ಮಂದಿ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ನಾವು 5 ಮಂದಿ, ಅವ್ರು 5 ಮಂದಿ, ನಾವು 5 ಮಂದಿ ಕಾರ್ ತೊಗೊಂಡು ಟೂರ್ ಮಾಡೋದು. ಯಾರಿಗೆ ಒಬ್ಬರಿಗೆ ಒಂದು 3 ಲಕ್ಷ ಬೇಕಾದ್ರೆ ನಾವು 1 ಲಕ್ಷ, ಅವ 1 ಲಕ್ಷ, ಇವ 1 ಲಕ್ಷ ಕೊಡ್ಸಿ ಅವ್ನು ಕೊಡೋದು. ನಮ್ಮ ಶಾಲೆಗೆ ನಾ ಹೇಳೋದು, ನಮ್ಮ ಶಾಲೆಗೆ ಇದ್ದದ್ದು ತೋರಿಸ್ತಾರೆ. ನಮ್ಮ ಕುದುರೆ ಸರ್ ಇರ್ಬೋದು, ಕಮಲವ್ ಸರ್ ಇರ್ಬೋದು, ಅಡಿಗೆ ಸರ್ ಯಾರೇ ಅವ್ರ ಸಮಸ್ಯೆಗೆ ನಾವು ಸ್ಪಂದಿಸ್ತೇವೆ, ನಮ್ಮ ಸಮಸ್ಯೆಗೆ ಅವ್ರು ಸ್ಪಂದಿಸ್ತಾರೆ. ಈ ರೀತಿ ಎಲ್ಲ ಶಾಲೆಗೆ ಆಗ್ಬೇಕು. ಆತು ಅಂದ್ರೆ ಸಮಸ್ಯೆ ಇಲ್ಲ ಅಂದ್ರೆ ಏನು ಕೇಳಿದ್ರು ಹೆಡ್ ಮಾಸ್ಟರ್ ಕೇಳೋದು. ಹೆಡ್ ಮಾಸ್ಟರ್ ಕೇಳೋದು ಅವರು ನಮ್ಮ ಮಾಡಪ್ಪ. ಆಮೇಲೆ ಹೆಡ್ ಮಾಸ್ಟರ್ಗೆ ಏನು ಬೇಕು, ಅವ್ರ ವಿಶ್ವಾಸಕ್ಕೆ ತಗೊಂಡು ನೌಕರಿ ಮಾಡಪ್ಪ. ಎಲ್ಲ ಹೇಳ್ಬೇಕು ಅವ್ರಿಗೆ. ಇಷ್ಟು ಅನುದಾನ ಬಂದೈತಿ, ಏನ್ ಮಾಡೋಣ ಗುರುಗಳೇ ಅಂದ್ರೆ ಅವ ಸಲಹೆ ಕೊಡ್ತಾನ. ಇವ ಒಟ್ಟ ಅವ್ರು ಹೇಳಿಲ್ಲ ಅಂದ್ರೆ ಮೊನ್ನೆ ನೋಡೋಣ ಜಪ್ತು ಬಂದ್ರು ಸುಮ್ಮನೆ ಊರಾಗ ಹೇಳ್ಬೇಕು ಅವ ಪಾಸ್ಬುಕ್ ತೆಗಿ ಅಂತ ಹೇಳಿ ಅದಕ್ಕಿಂತ ಮೊದಲು ಅವ್ನು ಕರೆದು 5 ಮಂದಿನ ಕರೆದು 25,000 ಅನುದಾನ ಬಂದೈತಿ. ಬಣ್ಣ ಹಚ್ಚನ ಏನ್ ಮಾಡೋಣ, ನಿಮಗೆ ಬೇಕಿದ್ರಾಗ ಟೀಚಿಂಗ್ ಏನ್ ಮಾಡಾಕ ಇನ್ನೂ ಮಾತು ಮುಗಿಸಿಲ್ಲ. ಯಾಕಂದ್ರೆ ಟ್ರೈನಿಂಗ್ ಸ್ವಲ್ಪ ಬೋರ್ ಆಗ್ಬಾರ್ದು. ಇಮಿಡಿಯೇಟೆಡ್ ಬೇಕಂದ್ರೆ ಟೀಚಿಂಗ್ ಏನ್ ಮಾಡಾಕ ಅದನ್ನ ಸ್ವಲ್ಪ ಲೇಟ್ ಆಗಿರ್ಬೋದು. ಅಷ್ಟರೊಳಗೆ ಆಮೇಲೆ ಈಗ ಖರ್ಚು ಮಾಡಿದ್ರೆ ಏನ ಸರ್, ನಾನು ಸ್ಟೆಪ್ಲರ್ ತಂದನಿ